ಇದನ್ನ ನೋಡ್ತಾ ಇದ್ದಾನೆ ಅದೇ ಅನು ತಗ್ಗದಿಲ್ಲ ಹನುಮ ಅಂತಾನೆ ಅವನೇ ಅಂತಾನೆ ಡ್ಯಾನ್ಸ್ ಎಲ್ಲ ಮಾಡ್ತಾನೆ ಇದೆಲ್ಲ ನೋಡ್ಬಿಟ್ಟು ಎದುರ್ಕೊಂತ ಇದ್ದಾನೆ ಹೇಳ್ತಾನೆ ಅವನು ಯಾಕೆ ಹೆದರ್ತಾ ಇದ್ದಾನೆ ಸೂಪರ್ ಮೂವಿ ಸುಕುಮಾರ್ ಸೂಪರ್ ಫಿಲಮ್ ಅಂತೂ ಮಸ್ತಾಗೈತೆ, ತಲೆ ಕೆಡಿಸ್ಕೊಳೋದೇ ಇಲ್ಲ. ಆರಾಮಾಗಿ ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಒಂದೊಂದು ಸಾಂಗು ಒಂದೊಂದು ಎಂಟ್ರಿ ಸೀನ್ಗೂ ಮಸ್ತಾಗೈತೆ. ಫುಲ್ ಬೂಸ್ ಬಂಪ್ಸು ಸಕ್ಕದಾಗೈತೆ. ಅಲ್ಟಿಮೇಟ್ ಮೂವಿ. ಒಂದೊಂದು ಎಂಟ್ರಿ ಸೀನ್ಗೂ ಬೂಸ್ ಬಂಪ್ಸು. ಅಲ್ಲು ಅರ್ಜುನ್ ಎಂಟ್ರಿ ಸೀನ್ ಮಾತ್ರ ಒಂಥರ ಬೇರೆ ಲೆವೆಲಾಗಿ ಇಕ್ಕವ್ರೆ. ಹೆಂಗೆ ಇಕ್ಕವ್ರೆ ಅಂದರೆ ಒಂಥರ ಹೇಳೋಕ್ಕೆ ಇಲ್ಲ ಬ್ರೋ, ಮಸ್ತಾಗಿ ಇಕ್ಕವ್ರೆ. ಅದೇ ಅಂತಾರಲ್ವ ತಗ್ಗೋದಿಲ್ಲ ಅಂತ, ಅದೆಲ್ಲ ನಿಜ ಬ್ರೋ, ಪಕ್ಕ ಅದೆಲ್ಲ ನಿಜ. ಪಾರ್ಟ್ 2 ಅಲ್ಲೇ ಇವಾಗ ಅಣ್ಣ ತಮ್ಮ ಇವರೆಲ್ಲ ಮೀಟ್ ಆಗವ್ರೆ. ಪಾರ್ಟ್ 3 ಅಲ್ಲಿ ಹೆಂಗಿರ್ಬೋದು ಹೇಳಿ ಅಲ್ವಾ? ನೀವೇ ಯೋಚನೆ ಮಾಡಿ. ಇವಾಗ ಪಾರ್ಟ್ 2ಗೆ ಒಂಥರ ಬೇರೆ ಲೆವೆಲಾಗಿ ಐತೆ. ಪಾರ್ಟ್ 3ಗೆಲ್ಲ ಹೆಂಗಿರುತ್ತೆ ಬೇರೆ ಅಲ್ಟಿಮೇಟ್ ಮೂವಿ. ಫ್ಯಾಮ್ಲಿಯಿಂದ ಬರ್ಬೋದು, ಫ್ಯಾಮ್ಲಿಯಿಂದ ಹೋಗಿ ಎಂಜಾಯ್ ಮಾಡ್ಬೋದು, ಹೋಗಿ ಕುತ್ಕೋಬೋದು. ಬೇರೆ ಯಾರಾದ್ರು ಇದ್ದಿದ್ರೆ ಈ ಸಿನಿಮಾ ಎಲ್ಲ ಮಸ್ತಾಗಿರುತ್ತೆ. ಬೇರೆ ಸಿನಿಮಾಗಳಿದ್ರೆ ನಾನು ನಿಜವಾಗಿ ಹೋಗಿ ಮಲ್ಕೊಂಡು ಇರ್ತೀನಿ, ಶೀಟ್ ಮೇಲೆ ಮಲ್ಕೊಂಡು ಆರಾಮಾಗಿ ಮಲ್ಕೊಂಡು 2 ಅವರ್ ನಿದ್ದೆ ಮಾಡಿಬಿಟ್ಟು ಹೋಗ್ತಾ ಇರ್ತೀನಿ. ಯಾಕಂದರೆ ಈ ಫಿಲಮ್ ಹಂಗಿಲ್ಲ. ಒಂದು BGM ಒಂದು ಮಸ್ತಾಗೈತೆ. ಆ ಸ್ಯಾರಿ ಕಟ್ಟೋ ಸ್ಟೈಲು ಒಂಥರ ಬೇರೆ ಲೆವೆಲ್ ಬ್ರೋ. ಗೂಸ್ ಬಾಂಬ್ಸ್ ಬರ್ತಾಯಿದೆ ನಿಜ. ಆಗಿದ್ರೆ ನಾನು ಪಕ್ಕ ಅಲ್ಲು ಅರ್ಜುನ್ ಫ್ಯಾನ್ಸು. ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ನನಗೆ. ಆದರೂ ನಾನು ಪಕ್ಕ ತೆಲುಗುನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಕನ್ನಡ ಆದರೆ ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡಬೇಕು, ಇಲ್ಲಾಂದರೆ ಅದಕ್ಕೆ ಬೆಲೆನೇ ಇಲ್ಲ ಗುರು ಅಲ್ವಾ? ಓಕೆ ಬ್ರೋ, ಎಲ್ಲ ಜಲ್ಲಿ ಮಸ್ತಾಗೈತೆ ಫಿಲಮು. ಎಲ್ಲ ಬಂದು ಎಲ್ಲ ನೋಡಿ ಖುಷಿಯಾಗಿ ನೋಡ್ಬೋದು, ಆರಾಮಾಗಿ ನೋಡಿ. ಫ್ಯಾಮಿಲಿಯಿಂದ ಬಂದು ಎಲ್ಲ ನೋಡಿ. ಓಕೆ ಬ್ರೋ, ಸಿಕ್ಕಾಪಟ್ಟೆ ಕಷ್ಟ ಬಿದ್ದಾವೆ. ಎಲ್ಲ ಕಡೆ ಕೊಡ್ತಾರೆ ಬೂಂದಿ, ಮಸ್ತಾಗಿ ಆಟಿಂಗ್ ಮಾಡೋರು ಪುಷ್ಪರಾಜ್.